Hello friends, KSYU MBA third semester elective finance, financial markets and institutions, course 16A ದು ಓಕೆ ಮಾಡ್ಯೂಲ್ 15ದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಕಾರ್ಡಿಂಗ್ ಟು ಎಕ್ಸಾಮ್ಸ್ ನೋಡೋಣ. ಫೈನ್. ಮ್ಯಾನೇಜ್ಮೆಂಟ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್, ಗ್ಯಾಪ್ ಅನಾಲಿಸಿಸ್, ಕನ್ಸೋರ್ಟಿಯಂ, ಕ್ರೆಡಿಟ್ ರೇಟಿಂಗ್, ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕಿಂಗ್ ಇನ್ ಇಂಡಿಯಾ, ಸ್ಟ್ರಕ್ಚರ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಫಾರ್ 10 ಮಾರ್ಕ್ಸ್ 2022ದಲ್ಲಿ ಕೇಳಿದ್ದಾರೆ. ದಿಸ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್. Okay, you have to look into. So this is the function of commercial banks in India, 5 marks 2010 ಅಲ್ಲಿ ಕೇಳಿದ್ರು. ನೆಕ್ಸ್ಟ್ ಪ್ರೈಮರಿ ಫಂಕ್ಷನ್ಸ್, ಸೆಕೆಂಡರಿ ಫಂಕ್ಷನ್ಸ್ ಇವೆಲ್ಲ ನೀವು ನೋಡ್ಕೊಳ್ಳಿ. ಫೈನ್. ಕಮರ್ಷಿಯಲ್ ಬ್ಯಾಂಕ್ಸ್ ಏನೇನು ಮಾಡ್ತವೆ ಅಂತ, ಇದು ರಿಪಿಟೇಷನ್ ಕೂಡ ಆದರೂ ಸ್ಟಿಲ್ ನೋಡ್ಕೋಬೋದು. ಕ್ರೆಡಿಟ್ ಗ್ಯಾಪ್ ಅನಾಲಿಸಿಸ್ ಅಂದ್ರೇನು, ರೈಟ್? ಗ್ಯಾಪ್ ಅನಾಲಿಸಿಸ್ದು ಡೆಫಿನೇಷನ್, ಅದರದ್ದು ಶಾರ್ಟ್ ನೋಟ್ಸ್ ನೋಡ್ಕೋಬೇಕಾಗತ್ತೆ. ಸೊ ಕ್ರೆಡಿಟ್ ಗ್ಯಾಪ್ ಅನಾಲಿಸಿಸ್, ಎಕ್ಸ್ಪ್ಲೇನ್ ದ ಯೂಸಸ್ ಆಫ್ ಕ್ರೆಡಿಟ್ ಗ್ಯಾಪ್ ಅನಾಲಿಸಿಸ್ 2020 10 ಮಾರ್ಕ್ಸಿಗೆ ಕೇಳಿದ್ದಾರೆ ಇದನ್ನು. ಓಕೆ, ಕ್ರೆಡಿಟ್ ಗ್ಯಾಪ್ ಅನಾಲಿಸಿಸ್ ಅಂದ್ರೇನು, ಬ್ರೇಕಿಂಗ್ ಡೌನ್ ಗ್ಯಾಪ್ ಅನಾಲಿಸಿಸ್. ಸೊ ನೆಕ್ಸ್ಟ್, ವಾಟ್ ಈಸ್ ಕನ್ಸಾರ್ಟಿಯಮ್? ಕನ್ಸಾರ್ಟಿಯಮ್ ಅಂದರೆ ಗ್ರೂಪ್ ಆಫ್ ಇಂಡಿಪೆಂಡೆಂಟ್ ಕಂಪನೀಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಜಾಯಿಂಟ್ ವೆಂಚರ್ ಫಾರ್ ಮ್ಯೂಚುವಲ್ ಬೆನಿಫಿಟ್ಸ್. ಮ್ಯೂಚುವಲ್ ಬೆನಿಫಿಟ್ಸ್ಗೋಸ್ಕರ ಮೋರ್ ದೆನ್ 2 ಕಂಪ್ನೀಸ್ ಜಾಯಿನ್ ಆಗೋದನ್ನು ಕನ್ಸಾರ್ಟಿಯಮ್ ಅಂತ, ಬ್ಯಾಂಕ್ಸ್ ಅಂತ ಹೇಳ್ತೀವಿ, ಕಂಪ್ನೀಸ್ ಅಂತ. ಕನ್ಸಾರ್ಟಿಯಮ್ ಬ್ಯಾಂಕ್ ಅಂದರೆ ಏನು ಅಂತ ಕೇಳ್ತಾರೆ. RBI ರೋಲ್ ಇನ್ ಕನ್ಸಾರ್ಟಿಯಮ್ಸ್ ಫಿನಾನ್ಸ್ ಅಂತಲೂ ಕೂಡ ಕೇಳ್ತಾರೆ 5 ಮಾರ್ಕ್ಸ್ಗೆ. ಓಕೆ, ನೆಕ್ಸ್ಟ್ ಲೋನ್ ಸಿಂಡಿಕೇಷನ್ ಅಂದ್ರೇನು, ನಾನು ಆಗಲೇ ಹೇಳಿದ್ದೀನಿ ನಿಮಗೆ ಲೋನ್ ಸಿಂಡಿಕೇಷನ್ ಅಂದ್ರೇನು ಮತ್ತು ಕನ್ಸಾರ್ಟಿಯಮ್ ಅನ್ನೋದ್ರ ಡಿಫ್ರೆನ್ಸ್ ಏನು ಅಂತ ಲಾಸ್ಟ್ ವೀಡಿಯೋಸ್ದಲ್ಲಿ ಡಿಸ್ಕ್ರೈಬ್ ಮಾಡಾಗಿದೆ. ಓಕೆ, ಕ್ರೆಡಿಟ್ ರೇಟಿಂಗ್ ಕೇಳ್ತಾರೆ. ಓಕೆ, ಕ್ರೆಡಿಟ್ ರೇಟಿಂಗಲ್ಲಿ ಕ್ರೆಡಿಟ್ ರೇಟಿಂಗ್ ಅಂದ್ರೇನು, ಯಾವುದಾದ್ರೂ ಏಜೆನ್ಸೀಸನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟು ಮೆಥಡಾಲಜಿ ಆಫ್ ಕ್ರೆಡಿಟ್ ರೇಟಿಂಗ್ ಹೇಗೆ ಮಾಡ್ತಾರೆ. ಓಕೆ, ಕ್ರೆಡಿಟ್ ರೇಟಿಂಗ್ ಸ್ಟೆಪ್ಸ್ ಏನು ಅಂತಲೂ ಕೂಡ ಕೇಳ್ತಾರೆ. 5 ಮಾರ್ಕ್ಸ್ಗೆ 2015 ಕೇಳಿದರು ಮೆಥಡಾಲಜಿ ಆಫ್ ಕ್ರೆಡಿಟ್ ರೇಟಿಂಗ್. ನೆಕ್ಸ್ಟ್ ಮ್ಯಾನೇಜ್ಮೆಂಟ್, ಇದು ಕ್ರಿಸಿಲ್, ಇಕ್ರಾ, ಕೇರ್ ಇವೆಲ್ಲ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಆ್ಯಕ್ಚುಲಿ. ಫೈನ್. ಮೆಥಡ್ಸ್ ಆಫ್ ಲೆಂಡಿಂಗ್. ಓಕೆ, ಯಾವ್ಯಾವ ಥರ ಲೆಂಡಿಂಗ್ ಮಾಡ್ತಾರೆ. ಸೊ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ವೇರಿಯಸ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಇನ್ ಇಂಡಿಯಾ. ಕ್ರೆಡಿಟ್ ರೇಟಿಂಗ್ ಅದನ್ನು 10 ಮಾರ್ಕ್ಸ್ 2016 ಕೂಡ ಕೇಳಿದರು. ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಅಸೈನ್ ರೇಟಿಂಗ್ಸ್ ಟು ಆ್ಯನ್ ಆರ್ಗನೈಸೇಷನ್ ಆರ್ ಅ entity. The entities rated by CRA, the credit rating agencies, comprise companies, state government, non-profit organization, countries, securities, special purpose entities, and local government bodies. Credit rating agencies takes into consideration financial statement level, type of debt, lending, borrowing history, ability to repay the debt, past debts of entity before rating their credit. ಕ್ರೆಡಿಟ್ ರೇಟಿಂಗ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಸಾಲಗಳಿದ್ದಾವೆ, ಸಾಲಗಳನ್ನು ಹೇಗೆ ತೀರಿಸಿದ್ರು, ಎಷ್ಟು ಕ್ವಿಕ್ಕಾಗಿ ತೀರಿಸಿದ್ದಾರೆ, ಯಾವ ಥರ ಲೆಂಡಿಂಗಲ್ಲಿದ್ದಾರೆ, ಲಾಂಗ್ ಟರ್ಮ್ ಲೆಂಡಿಂಗಲ್ಲಿದೆಯಾ, ಶಾರ್ಟ್ ಟರ್ಮ್ ಲೆಂಡಿಂಗಲ್ಲಿದೆಯಾ, ಕ್ರೆಡಿಟ್ ಹಿಸ್ಟ್ರಿ ಏನು, ಬೋರೋಯಿಂಗ್ ಹಿಸ್ಟ್ರಿ ಏನು ಎಲ್ಲ ಚೆಕ್ ಮಾಡ್ತಾರೆ. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ working of various credit rating agencies. Then once the credit rating agency rates the entities, it provides additional inputs to the investor, following which the investor analyzes and takes a sound investment decision. Poor credit rating indicates that entity is at high risk of defaulting. Poor credit rating ಇತ್ತು ಅಂತಂದರೆ ಡಿಫಾಲ್ಟಿಂಗ್ ಆಗೋ ಚಾನ್ಸಸ್ ಇದೆ ಅಂತ. ಕ್ರೆಡಿಟ್ ರೇಟಿಂಗ್ ಇಂಡಿಕೇಟ್ಸ್ ದ್ಯಾಟ್ ದ ಎಂಟಿಟಿ ಸರ್ವ್ ಆಸ್ ಅ ಬೆಂಚ್ ಮಾರ್ಕ್ ಫಾರ್ ಫಿನಾನ್ಷಿಯಲ್ ಮಾರ್ಕೆಟ್ ರೆಗ್ಯುಲೇಷನ್ಸ್. ದೆನ್ ರಿಫಾರ್ಮ್ಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್, ನರ್ಸಿವನ್ ಕಮಿಟಿ ರಿಪೋರ್ಟ್ ಇಂಪಾರ್ಟೆಂಟ್ ಇದೆ. ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಯಾವ್ಯಾವ ಥರ ರಿಫಾರ್ಮ್ಸ್ ಮಾಡಿದ್ರು, ಯಾವ ಥರ ಚೇಂಜಸ್ ಮಾಡಿದ್ರು ಅಂತ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ NPA. ಓಕೆ, ನೆಕ್ಸ್ಟು ಇಲ್ಲಿಗೆ ನಿಮ್ಮದು ಯೂನಿಟ್ 16 ಕಂಪ್ಲೀಟ್ ಆಗ್ತಾಯಿದೆ. ಸೊ 5 ಮಾರ್ಕ್ಸ್ 2010 ಪ್ರೊವಿಷನಿಂಗ್ ನಾರ್ಮ್ಸ್ ಆಫ್ NPS ಕೇಳಿದರು. ಓಕೆ, ಯಾವ ಥರ ಪ್ರೊವಿಷನ್ಸ್ ಇದೆ NPAಗೆ ಅಂತ. NPA ರೆಗ್ಯುಲೇಷನ್ಸ್ ಏನು, ರಿಹ್ಯಾಬಿಲಿಟೇಷನ್. ಓಕೆ, ಗೈಡ್ಲೈನ್ಸ್ ಫಾರ್ ಪ್ರೊವಿಷನ್ ಅಂಡರ್ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್. ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೇನು, ಅಬ್ಜೆಕ್ಟಿವ್ಸ್ ಆಫ್ ಡಿಸ್ಇನ್ವೆಸ್ಟ್ಮೆಂಟನ್ನು 10 ಮಾರ್ಕ್ಸಿಗೆ 2021 ಕೇಳಿದರು. ಓಕೆ, ನೆಕ್ಸ್ಟು ಕ್ಯಾಶ್ ಕ್ರೆಡಿಟ್ ಅನಾಲಿಸಿಸ್ಸು. ಓಕೆ, ನೆಕ್ಸ್ಟು
ಮರ್ಚೆಂಟ್ ಬ್ಯಾಂಕಿಂಗು, ಓಕೆ, ಸ್ಕೋಪ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್, ಸ್ಟೇಟ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ ಇನ್ ಇಂಡಿಯಾ 2021 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್, ಸೆಬಿ ಅಂದರೆ ಏನು, ಸೆಬಿ ರೋಲ್ ಏನು ಮರ್ಚೆಂಟ್ ಬ್ಯಾಂಕಿಂಗಲ್ಲಿ. ನೆಕ್ಸ್ಟು ಒರಿಜಿನ್, ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್, ಗ್ರೋತ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ 2021 22 ಎರಡು ಟೈಮ್ ಕೇಳಿದ್ದಾರೆ ಇದನ್ನು. ಒರಿಜಿನ್, ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್. ಓಕೆ, ಮರ್ಚೆಂಟ್ ಬ್ಯಾಂಕಿಂಗ್ ಡಿಫಿನೇಷನ್ನು ನೋಡ್ಕೋಬೇಕಾಗುತ್ತೆ. ಸ್ಕೋಪ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್. ಓಕೆ, ದೆನ್ ಫಂಕ್ಷನ್ಸ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ 2015 5 ಮಾರ್ಕ್ಸಿಗೆ ಫಂಕ್ಷನ್ಸ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ ಕೇಳಿದ್ದಾರೆ. ಕಾರ್ಪೊರೇಟ್ ಕೌನ್ಸಿಲಿಂಗ್, ಪ್ರಾಜೆಕ್ಟ್ ಕೌನ್ಸಿಲಿಂಗ್, ಕ್ಯಾಪಿಟಲ್ ಸ್ಟ್ರಕ್ಚರಿಂಗ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಇಶ್ಯೂ ಮ್ಯಾನೇಜ್ಮೆಂಟ್, ಕ್ರೆಡಿಟ್ ಸಿಂಡಿಕೇಶನ್, ವರ್ಕಿಂಗ್ ಕ್ಯಾಪಿಟಲ್, ವೆಂಚರ್ ಕ್ಯಾಪಿಟಲ್, ಫಿಕ್ಸ್ಡ್ ಡೆಪಾಸಿಟ್ಸ್ ಆ್ಯಂಡ್ ಅದರ್ ಫಂಕ್ಷನ್ಸ್. ನೆಕ್ಸ್ಟು ಸ್ಕೋಪ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ ನಾವೊಂದು 5-10 ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ. ಅಂಡರ್ ರೈಟಿಂಗ್ ಆಫ್ ದ ಡೆಟ್ ಆ್ಯಂಡ್ ಇಕ್ವಿಟಿ, ಪ್ಲೇಸ್ಮೆಂಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಶೇರ್ಸ್, ಡಿಬೆಂಚರ್ಸ್, FD, ಮ್ಯೂಚುವಲ್ ಫಂಡ್ಸ್. ಓಕೆ, ಕಾರ್ಪೊರೇಟ್ ಅಡ್ವೈಸರಿ ಸರ್ವೀಸಸ್, ಡೆಟ್ ಇಕ್ವಿಟಿ ರೇಷಿಯೋ, ಪ್ರಾಜೆಕ್ಟ್ ಅಡ್ವೈಸರಿ ಸರ್ವೀಸಸ್, ಲೋನ್ ಆ್ಯಂಡ್ ಕ್ರೆಡಿಟ್ ಸಿಂಡಿಕೇಶನ್, ಪ್ರೊವೈಡ್ ವೆಂಚರ್ ಕ್ಯಾಪಿಟಲ್, ದೆನ್ ಮೆಜಾನಿನ್ ಫೈನಾನ್ಸಿಂಗ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್, interest and dividend management, brokerage services, manage money market instruments. So these are the scope for the merchant banking. Okay, then corporate advisory services by ಮರ್ಚೆಂಟ್ ಬ್ಯಾಂಕಿಂಗ್. ಓಕೆ, ಕಾರ್ಪೊರೇಟ್ ಅಡ್ವೈಸರಿ ಸರ್ವಿಸಸ್ ಬೈ ಮರ್ಚೆಂಟ್ ಬ್ಯಾಂಕಿಂಗ್ ಅದರಲ್ಲಿ ಏನೇನು ಮಾಡುತ್ತೆ ಅನ್ನೋದು ಒಂದು 12 to 13 ಪಾಯಿಂಟ್ಸ್ ಇದೆ. ಸೇಮ್ ಈಗ ನಾನು ಹೇಗೆ ಮುಂಚೆ ನೋಡಿದ್ನೋ ಅದೇ ಪಾಯಿಂಟ್ಸೇ ಹೆಚ್ಚು ಪಕ್ಷ ಇದ್ರಲ್ಲಿ ಕವರ್ ಆಗಿದೆ. ಓಕೆ, ಕಾರ್ಪೊರೇಟ್ ಕೌನ್ಸಿಲಿಂಗ್, ಪ್ರಾಜೆಕ್ಟ್ ಕೌನ್ಸಿಲಿಂಗ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, advisory services, foreign currency financing, venture capital. Okay, then unit 18 merchant banking and marketing of new issue, methods for used for marketing of new issues ಕೇಳ್ತಾರೆ. ಓಕೆ, ಅಥವಾ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಮಾರ್ಕೆಟಿಂಗ್ ಆಫ್ ದ ಇಶ್ಯೂ ಆಫ್ ಸೆಕ್ಯೂರಿಟೀಸ್ ಅಂತಲೂ ಕೇಳ್ಬೋದು. ಸೊ ಪ್ಯೂರ್ ಪ್ರಾಸ್ಪೆಕ್ಟಸ್ ಮೆಥಡ್, ಆಫರ್ ಫಾರ್ ಸೇಲ್ ಮೆಥಡ್, ಪ್ರೈವೇಟ್ ಪ್ಲೇಸ್ಮೆಂಟ್ ಮೆಥಡ್, ಇನಿಷಿಯಲ್ ಪಬ್ಲಿಕ್ ಆಫರ್ಸ್ ಮೆಥಡ್, ರೈಟ್ಸ್ ಇಶ್ಯೂ ಮೆಥಡ್, ಬೋನಸ್ ಇಶ್ಯೂ, book building method, stock option method and bought out deals method. Initial public offer method, private placement method, right issue method. So advantages of merchant banking. ಏನೇನು ಮಾಡುತ್ತೆ ಮರ್ಚೆಂಟ್ ಬ್ಯಾಂಕಿಂಗಲ್ಲಿ, ಏನೇನು ಅದ್ರ ಫಂಕ್ಷನ್ಸ್ ಅಂತಂದರೆ ಮೇನ್ ಫಂಕ್ಷನ್ಸ್: ರೆಗ್ಯುಲರ್ ಕೌನ್ಸಿಲಿಂಗ್ ಆನ್ ಪ್ರಾಜೆಕ್ಟ್ಸ್, ರೇಸ್ ಫಿನಾನ್ಸ್ ಈಸಿಲಿ, ಕ್ರಿಟಿಕಲ್ ರೋಲ್ ಇನ್ ದ ರಿವೈವಿಂಗ್ ಆ್ಯಂಡ್ ವೀಕ್ ಆ್ಯಂಡ್ ಸಿಕ್ ಬಿಸ್ನೆಸ್, ಹೆಲ್ಪ್ ಬಿಸ್ನೆಸ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್ ಟು ದ ರೆಸಿಡ್ಯೂಲ್ ಇನ್ವೆಸ್ಟರ್ಸ್, ಹೆಲ್ಪ್ ಇನ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲೀಸಿಂಗ್ ಆಪ್ಷನ್ಸ್ ಆ್ಯಸ್ ವೆಲ್. ಓಕೆ, ಆಮೇಲೆ ಡಿಸ್ಅಡ್ವಾಂಟೇಜ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಕೇಳಿದಾಗ ಚಾರ್ಜ್ ತುಂಬ ಹೆವಿಯಾಗಿರುತ್ತೆ. ಡಿಲೇ ಇನ್ ಶೇರ್ಸ್ ಅಲಾಟ್ಮೆಂಟ್ ಪ್ರಾಸೆಸ್ ಡ್ಯೂ ಟು ಕಂಪ್ಲೈನ್ಸಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ಬೈ ದ ರೆಗ್ಯುಲೇಟರಿ ಅಥಾರಿಟಿ. ದ ಮರ್ಚೆಂಟ್ ಬ್ಯಾಂಕರ್ಸ್ ಮೇ ಹ್ಯಾವ್ ಟು ಲಿಮಿಟ್ ದರ್ ಸ್ಕೋಪ್ ಆಫ್ ಬಿಸ್ನೆಸ್. ದೇ ಹ್ಯಾವ್ ಟು ಸಪ್ರೇಟ್ ದೇರ್ ಆಕ್ಟಿವಿಟಿ ಆ್ಯಂಡ್ ಎನ್ಶೂರ್ ದ್ಯಾಟ್ ದ ಆಕ್ಟಿವಿಟೀಸ್ ಡೋಂಟ್ ಬ್ರೇಕ್ ಲಾಸ್. ಓಕೆ, ರಿಸ್ಕ್ ಅಟ್ಯಾಚ್ಡ್ ಫಾರ್ ದ ಡೀಲ್ ಓನ್ಲಿ ಫಾರ್ ಲಾರ್ಜ್ ಕಾರ್ಪೊರೇಟ್ ಕಸ್ಟಮರ್ಸ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ವೆಲ್ದಿ ಸ್ಮಾಲ್ ಬಿಸ್ನೆಸ್ಸಿಗೆ ಮರ್ಚೆಂಟ್ ಬ್ಯಾಂಕಿಂಗ್ ಹೆಲ್ಪ್ ಆಗುತ್ತೆ. ದೆನ್ ಲೋನ್ ಸಿಂಡಿಕೇಷನ್ ಇನ್ ಮರ್ಚೆಂಟ್ ಬ್ಯಾಂಕಿಂಗ್ ರೋಲ್ ಏನು ಲೋನ್ ಸಿಂಡಿಕೇಷನಲ್ಲಿ ಅಂತ ಕಟ್ತಾರೆ. ರೋಲ್ ಪ್ಲೇಡ್ ಬೈ ಮರ್ಚೆಂಟ್ ಬ್ಯಾಂಕರ್ ಇನ್ ಇಂಡಿಯಾ ಇನ್ ಕನ್ಸೋರ್ಟಿಯಮ್ ವಿತ್ ದ ನ್ಯೂ ಇಶ್ಯೂ ಮ್ಯಾನೇಜ್ಮೆಂಟ್ ಅಂತಲೂ ಕೂಡ ಕೇಳ್ತಾರೆ. ಪ್ರೀ ಇಶ್ಯೂ, ಪೋಸ್ಟ್ ಇಶ್ಯೂ ಮತ್ತು ಸೆಬಿ ಗೈಡ್ಲೈನ್ಸಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ ರೋಲ್ ಇರುತ್ತೆ. ಪ್ರೀ ಇಶ್ಯೂ ಅಂತಂದರೆ ಡ್ಯೂ ಡೆಲಿಜೆನ್ಸ್, ರಿಕ್ವಿಸಿಟ್ ಫೀ, ಸಬ್ಮಿಷನ್ ಆಫ್ ಡಾಕ್ಯುಮೆಂಟ್ಸ್, ಅಪಾಯಿಂಟ್ಮೆಂಟ್ ಆಫ್ ಇಂಟರ್ಮೀಡಿಯರೀಸ್, ಅಂಡರ್ ರೈಟಿಂಗ್, ರಿಜಿಸ್ಟರ್ ಟು ದ issue, banker to the issue, depositories, monitoring agency, advertisement of agents, issues. Okay, ಇವೆಲ್ಲ ಪ್ರೀ ಇಶ್ಯೂ ರೋಲ್ ಆಫ್ ದ ಮರ್ಚೆಂಟ್ ಬ್ಯಾಂಕಿಂಗ್. ಪೋಸ್ಟ್ ಇಶ್ಯೂ ರೋಲ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ ಇನ್ ಲೋನ್ ಸಿಂಡಿಕೇಷನ್ ಅಂತಂದರೆ ಅಲಾಟ್ಮೆಂಟ್ ಇದು ನ್ಯೂ ಇಶ್ಯೂ ಮ್ಯಾನೇಜ್ಮೆಂಟಲ್ಲಿ, ನ್ಯೂ ಇಶ್ಯೂ ಮಾರ್ಕೆಟಲ್ಲಿ ಅಲಾಟ್ಮೆಂಟ್ ಪ್ರೊಸೀಜರ್ ಮತ್ತು ಬೇಸಿಸ್ ಆಫ್ ಅಲಾಟ್ಮೆಂಟ್, ಪೋಸ್ಟ್ ಇಶ್ಯೂ ಮಾನಿಟರಿಂಗ್ ರಿಪೋರ್ಟ್, ಅಡ್ವರ್ಟೈಸ್ಮೆಂಟ್, ರಿಟ್ರಿಸಲ್ ಆಫ್ ಇನ್ವೆಸ್ಟರ್ಸ್ ಗ್ರೀವೆನ್ಸಸ್, ಕೋಆರ್ಡಿನೇಷನ್ ವಿತ್ ದ ಇಂಟರ್ಮೀಡಿಯರೀಸ್, ಸರ್ಟಿಫಿಕೇಟ್ ರಿಗಾರ್ಡಿಂಗ್ ದ ರಿಯಲೈಸೇಷನ್ ಆಫ್ ಸ್ಟಾಕ್ ಇನ್ವೆಸ್ಟರ್ಸ್ ಆ್ಯಂಡ್ ಅದರ್ ರಿಕ್ವೈರ್ಮೆಂಟ್. ದೆನ್ ಕ್ರೆಡಿಟ್ ಕಾರ್ಡ್ಸ್, ಗ್ಲೋಬಲ್ ಪ್ಲೇಯರ್ ಇನ್ ಕ್ರೆಡಿಟ್ ಕಾರ್ಡ್ ಮಾರ್ಕೆಟ್ 5 ಮಾರ್ಕ್ಸಿಗೆ ಕೇಳ್ತಾರೆ. ಬೆನಿಫಿಟ್ಸ್ ದಟ್ ಆರ್ ಅವೈಲೇಬಲ್ ಟು ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಕೇಳ್ತಾರೆ. ಓಕೆ, ಟೈಪ್ಸ್ ಆಫ್ ಕ್ರೆಡಿಟ್ ಕಾರ್ಡ್ 10 ಮಾರ್ಕ್ಸಿಗೆ 2010 ಕೇಳಿದರು. ಇದರಲ್ಲಿ ವೀಸಾ ಕಾರ್ಡ್ ಕೂಡ ಕೇಳ್ತಾರೆ 2 ಮಾರ್ಕ್ಸ್ 3 ಮಾರ್ಕ್ಸಿಗೆ. ಪಾರ್ಟೀಸ್ ಇನ್ ಕ್ರೆಡಿಟ್ ಕಾರ್ಡ್ಸ್. ಓಕೆ, ದೆನ್ ಗ್ಲೋಬಲ್ ಪ್ಲೇಯರ್ಸ್ ಇನ್ ಕ್ರೆಡಿಟ್ ಕಾರ್ಡ್ ಮಾರ್ಕೆಟ್ 5 ಮಾರ್ಕ್ಸ್ 2010 ಕೇಳಿದರು. ಮಾಸ್ಟರ್ ಕಾರ್ಡ್ ಅಂದರೆ ಏನು ಅಂತಲೂ ಕೂಡ ಒಂದು ಸಿಂಪಲ್ ಡೆಫಿನೇಷನ್ ಕೇಳಿದರು ಮಾಸ್ಟರ್ ಕಾರ್ಡ್ಗೆ 3 ಮಾರ್ಕ್ಸ್ಗೆ. ಓಕೆ, ದೆನ್ ಚಾರ್ಜ್ ಕಾರ್ಡ್, JCB ಕಾರ್ಡ್, ಅಮೇರಿಕನ್ ಎಕ್ಸ್ಪ್ರೆಸ್,
ಓಕೆ ಇವೆಲ್ಲ ಎಮರ್ಜೆಂಟ್ ಟ್ರೆಂಡಿನ ಪೇಮೆಂಟ್ ಸಿಸ್ಟಮ್. ಡೆಬಿಟ್ ಕಾರ್ಡ್ ಅಂದರೆ ಏನು ಅಂತ ಕೂಡ 3 ಮಾರ್ಕ್ಸಿಗೆ ಕೇಳಿದ್ರು. ಸೊ ಇದನ್ನು ನೋಡ್ಕೊಡಿ, ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ಬಟ್ ಅದು ಡೆಫಿನೇಷನ್ಸ್ ಗೊತ್ತಿರಲ್ಲ. ಓಕೆ ದೆನ್ ಬೆನಿಫಿಟ್ಸ್ ದಟ್ ಆರ್ ಅವೈಲೇಬಲ್ ಟು ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಗೆ ಏನೇನು ಬೆನಿಫಿಟ್ಸ್ ಇರುತ್ತೆ ಅಂತ ಕೇಳ್ತಾರೆ. ಅಥವಾ ಇದನ್ನು ಅನಲೈಸ್ ದ ರೀಸನ್ ಫಾರ್ ಎಮರ್ಜಿಂಗ್ ಪಾಪ್ಯುಲಾರಿಟಿ ಆಫ್ ಕನ್ಸ್ಯೂಮರ್ ಕ್ರೆಡಿಟ್ ಕಾರ್ಡ್ ಅಂತಲೂ ಕೇಳ್ತಾರೆ. ಕ್ರಿಟಿಕಲಿ ಇವ್ಯಾಲ್ಯೂಯೇಟ್ ದ ಕ್ರೆಡಿಟ್ ಕಾರ್ಡ್ ಸರ್ವಿಸಸ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಇಶ್ಯೂವರ್ಸ್, ಕಾರ್ಡ್ ಹೋಲ್ಡರ್ ಆ್ಯಂಡ್ ಮೆಂಬರ್ ಎಸ್ಟಾಬ್ಲಿಷ್ಮೆಂಟ್. 10 ಮಾರ್ಕ್ಸಿಗೆ 2015 ಕೂಡ ಕೇಳಿದರು. ಓಕೆ ಯಾಕೆ ಇದು ಬೆನಿಫಿಟ್ಸ್ ಆಫ್ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ನೋಡಿಟ್ಕೊಳ್ಳಿ, ಅದ್ರದ್ದು ಅಪೋಸಿಟನ್ನು ಕ್ರಿಟಿಕಲಿಗೆ ಯೂಸ್ ಮಾಡ್ಬೋದು. ಸೊ ಕನ್ವೀನಿಯೆಂಟ್ ಆಗಿರುತ್ತೆ, ಕ್ಯಾಶ್ ಬ್ಯಾಕ್ ಸಿಗುತ್ತೆ, ರಿವಾರ್ಡ್ ಪಾಯಿಂಟ್ಸ್ ಸಿಗುತ್ತೆ, ಅನ್ಲಿಮಿಟೆಡ್ ರಿವಾರ್ಡ್ ಪಾಯಿಂಟ್ಸ್ ಇರುತ್ತೆ, EMIಸ್ಗೆ ಯೂಸ್ ಮಾಡ್ಬೋದು, ಗ್ರೇಸ್ ಪೀರಿಯಡ್ ಸಿಗುತ್ತೆ, ಸೇಫ್ಟಿ ಆಗಿರುತ್ತೆ, ಫಿನಾನ್ಷಿಯಲ್ ಹೆಲ್ತ್ ಇರುತ್ತೆ, ಶಾಪಿಂಗ್ ಎಕ್ಸ್ಪೀರಿಯನ್ಸ್, ಬೈ ಆನ್ ಕ್ರೆಡಿಟ್ ಇರುತ್ತೆ, ಮೋಸ್ಟ್ ಅಕ್ಸೆಪ್ಟೆಡ್ ಆಗಿರುತ್ತೆ, ಇಂಟ್ರೆಸ್ಟ್ ಫ್ರೀ ಕ್ಯಾಶ್ ವಿಡ್ರಾವಲ್ಸ್ ಕೂಡ ಇರುತ್ತೆ, ಇನ್ಶೂರೆನ್ಸ್ ಕವರೇಜ್ ಇರುತ್ತೆ, ಟ್ರಾವೆಲ್ ಈಸಿ, ಯೂನಿವರ್ಸಲ್ ಟ್ರಾವೆಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ ಕಾಂಪ್ಲಿಮೆಂಟ್ರಿ ಲಾಂಚ್ ಆಕ್ಸೆಸ್ ಇರುತ್ತೆ, ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಇರುತ್ತೆ, ಫುಡ್ ಡಿಸ್ಕೌಂಟ್ ಇರುತ್ತೆ, ಪ್ರಿಯಾರಿಟಿ ಚೆಕ್-ಇನ್ಸ್ ಇರುತ್ತೆ ಇದು ಏರ್ಪೋರ್ಟಲ್ಲಿ. ಓಕೆ ಇಂಪ್ರೂವ್ ಕ್ರೆಡಿಟ್ ಕಾರ್ಡ್ ಸ್ಕೋರ್ ಮಾಡ್ಬೋದು, ಡಿಸ್ಕೌಂಟ್ಸ್ ಇರುತ್ತೆ ಶಾಪಿಂಗ್ ಆ್ಯಪ್ಸಲ್ಲಿ, ಫ್ಯೂಯಲ್ ಸರ್ಚಾರ್ಜಲ್ಲಿ, ಕೀಪ್ ಟ್ರ್ಯಾಕ್ ಆಫ್ ಯುವರ್ ಎಕ್ಸ್ಪೆನ್ಸಸ್. ಇವೆಲ್ಲ ಬೆನಿಫಿಟ್ಸ್ ಆಫ್ ಕ್ರೆಡಿಟ್ ಕಾರ್ಡ್ ಹೋಲ್ಡರ್. ದೆನ್ ಮರ್ಚೆಂಟ್ ಬ್ಯಾಂಕಿಂಗ್. ಓಕೆ ಮರ್ಚೆಂಟ್ ಬ್ಯಾಂಕಿಂಗ್ ಇನ್ ಇಂಡಿಯಾ, ಇದರೊಳಗೆ ಅಂಡರ್ ರೈಟರ್ಸ್ ಅಂದರೆ ಏನಂತ 2015 ಕೇಳಿದರು. ಓಕೆ ಅಂಡರ್ ರೈಟ್ ಅಕ್ಸೆಸ್ ದ ಡಿಗ್ರಿ ಆಫ್ ರಿಸ್ಕ್, ಇವ್ಯಾಲ್ಯೂಯೇಟ್ ಲೋನ್ಸ್ ಪರ್ಟಿಕ್ಯುಲರ್ಲಿ ಆಫ್ ಇನ್ಶೂರೆನ್ಸ್ ಬಿಸ್ನೆಸ್, ಡಿಟರ್ಮಿನ್ ದ ಲೈಕ್ಲಿಹುಡ್ ದಟ್ ಬಾರೋಸ್ pays promised and enough collateral is available on default. Individual institution takes on financing risk for a fee. ಓಕೆ ಫ್ರೆಂಡ್ಸ್, ಇವೆಲ್ಲ ನಾನು ನೋಟ್ಸ್ ಮಾಡಿದಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗೋಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಈಗ ಜಸ್ಟ್ ನಾನು ಕ್ವಶನ್ ಪೇಪರ್ ಬೇಸ್ಡ್ ಮೇಲೆ ಇಂಪಾರ್ಟೆಂಟ್ ಟಾಪಿಕ್ಸನ್ನು ನಿಮಗೆ ಇದು ಮಾಡ್ತಾಯಿದ್ದೀನಿ, ಹೈಲೈಟ್ ಮಾಡ್ತಾಯಿದ್ದೀನಿ. ಓಕೆ ರೋಲ್ ಆಫ್ ಸೆಬಿ ರೆಗ್ಯುಲೇಷನ್ ಆಫ್ ಮರ್ಚೆಂಟ್ ಬ್ಯಾಂಕಿಂಗ್ ಇನ್ ಇಂಡಿಯಾ 10 ಮಾರ್ಕ್ಸಿಗೆ 2015 ಕೇಳಿದರು. ಓಕೆ ಅಂಡರ್ ರೈಟರ್ ಅಂದ್ರೇನು, ರೈಟ್ ಇಶ್ಯೂ ಅಂದ್ರೇನು. ಸೊ ಇಲ್ಲಿಗೆ ನಿಮಗೆ ನ್ಯೂ ಪೆನ್ಷನ್ ಸ್ಕೀಮ್ಸ್ ಆಫರ್ಡ್ ಬೈ ಮ್ಯೂಚುವಲ್ ಫಂಡ್ 2010 ಕೇಳಿದರು. ಕ್ರೆಡಿಟ್ ಸಿಂಡಿಕೇಷನ್ ಅಂದ್ರೇನು, ಇಕ್ವಿಟಿ ಸ್ಕೀಮ್ಸ್, ಡೆಟ್ ಸ್ಕೀಮ್ಸ್, ಹೈಬ್ರಿಡ್ ಸೊಲ್ಯೂಷನ್ ಓರಿಯೆಂಟೆಡ್ ಸ್ಕೀಮ್ಸ್ ಆ್ಯಂಡ್ ಇಂಡೆಕ್ಸ್ ಸ್ಕೀಮ್ಸ್, ETF ಸ್ಕೀಮ್ಸ್, ಇವೆಲ್ಲ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ಲಿ 3rd ಸೆಮಿಸ್ಟರ್ದು ಫುಲ್ ಎಕ್ಸಾಮ್ ಬೇಸ್ಡ್ ನಾನು ಆಲ್ಮೋಸ್ಟ್ ಹೈಲೈಟ್ ಮಾಡಿದ್ದೀನಿ ಯಾವುದಾದ್ರು ಇಂಪಾರ್ಟೆಂಟ್ ಇದೆ ಅಂತ. ಇನ್ಯಾವುದಾದ್ರೂ ಮಿಸ್ ಆದರೆ, ಕ್ವಶನ್ ಪೇಪರ್ ಮಿಸ್ ಆಗಿದ್ದರೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಮಿಸ್ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಸೊ ದಟ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಣ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ. ಹಾಗೆ ಇದ್ರ ಬಗ್ಗೆ ನೋಟ್ಸ್ ನಾನು ಮಾಡಿದಾಗ ನಿಮಗೆ ಇನ್ನೂ ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಓಕೆ ಇದು ಜಸ್ಟ್ ಫಾರ್ ನಿಮಗೆ ಹೈಲೈಟ್ ಮಾಡ್ಕೊಳ್ಳೋಕ್ಕೆ ಟಾಪಿಕ್ಸ್ ಯಾವುದನ್ನು ಕಾನ್ಸಂಟ್ರೇಟ್ ಮಾಡಬೇಕು, ಫೋಕಸ್ ಮಾಡಬೇಕು ಫಾರ್ ಪಾಸಿಂಗ್ ಮಾರ್ಕ್ಸ್. ಓಕೆ ಥ್ಯಾಂಕ್ ಯು. ಆ್ಯಂಡ್ ಹಾಗೆ ಟೆಲಿಗ್ರಾಮ್ ಕೂಡ ನಾವು ಟೆಲಿಗ್ರಾಮಲ್ಲಿ ಇದ್ದೀವಿ. ಕಾಮನ್ ಸಬ್ಜೆಕ್ಟ್ಸಲ್ಲಿ ನೀವು ಫಿನಾನ್ಸ್ ಎಲೆಕ್ಟಿವ್ ಇಲ್ಲದೆ ಇದ್ದರೆ ಕಾಮನ್ ಸಬ್ಜೆಕ್ಟ್ಸ್ಗೋಸ್ಕರ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬೋದು. ಹಾಗೆ ವೀಡಿಯೋಸ್ ಯೂಟ್ಯೂಬಲ್ಲೂ ಜಾಯ್ನ್ ಆಗಿ ಏನಾದರೂ ಮುಂದಿನ ಅಪ್ಡೇಟ್ಸು, ಕ್ವಶನ್ ಪೇಪರ್ಸು, ಪ್ರಾಬ್ಲಮ್ ಸೊಲ್ಯೂಷನ್ಸ್ ಎಲ್ಲ ಇದ್ದರೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಸೊ ದಟ್ ನೀವು ಡೈರೆಕ್ಟ್ಲಿ ಅದನ್ನು ಆಕ್ಸೆಸ್ ಮಾಡ್ಬೋದು. ಓಕೆ ಥ್ಯಾಂಕ್ ಯು.